ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ನರಸಿಂಹಮೂರ್ತಿ. ಕಳೆದ ವಾರ ನಿಮ್ಮ ಮುಂದೆ ಸಂಖ್ಯಾಶಾಸ್ತ್ರದ ಇತಿಹಾಸದ ಪುಟಗಳನ್ನ ತಿರುವು ಹಾಕುವಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಈಗ ನಮ್ಮ ಸ್ಟುಡಿಯೋದಲ್ಲಿ ನೇರವಾಗಿ ಚಂದನಶ್ರೀ ಮೇಡಮ್ ಅವರಿದ್ದಾರೆ. ಮೇಡಮ್ ನಮಸ್ತೆ, ವೆಲ್ಕಮ್ ಟು ಅವರ್ ಸುಮನ್ ಟಿವಿ. ಮೇಡಮ್, ಕಳೆದ ಬಾರಿ ತಾವು ವೀಕ್ಷಕರಿಗೆ ಸಂಖ್ಯಾಶಾಸ್ತ್ರದ ಅನುಕೂಲಗಳು, ಅದನ್ನ ಯಾವ ರೀತಿ ನಂಬಬೇಕು ಅನ್ನೋದನ್ನ ತಿಳಿಸ್ಕೊಟ್ಟಿದ್ರಿ. ಈಗ ನಮ್ಮ ಸ್ಟುಡಿಯೋಗೆ ಸಾಕಷ್ಟು ಕರೆಗಳು ಬರಕ್ಕೆ ಪ್ರಾರಂಭ ಆಗ್ತದೆ. ಮೊದಲನೇದು, ಸಂಖ್ಯಾಶಾಸ್ತ್ರವನ್ನ ಅಂದ್ರೆ ಏನು, ಅದನ್ನ ಹೇಗೆ ನಂಬಬೇಕು ಅನ್ನೋದನ್ನ ನಮ್ಗೆ ವಿವರವಾಗಿ ತಿಳಿಸ್ಕೊಡಕ್ಕೆ ಸಾಧ್ಯ ಆಗುತ್ತೆ ತಾವು? ಹೌದು, ಥ್ಯಾಂಕ್ ಯು. ಸಂಖ್ಯಾಶಾಸ್ತ್ರ ಅನ್ನೋದು ನಂಬರ್ಸ್. ಬಿಲೀವ್ ದ ನಂಬರ್ಸ್, ನಂಬರ್ ರೂಲ್ಸ್ ದ ವರ್ಲ್ಡ್, ನಂಬರ್ಸ್ ರೂಲ್ಸ್ ದ ಯೂನಿವರ್ಸ್. ಸೊ ನಿಮ್ಮನ್ನ ಸಹ ರೂಲ್ ಮಾಡೋದು ನಂಬರ್ಸೇ. ಯಾಕಂದ್ರೆ ನಿಮ್ಮ ಡೇಟ್ ಆಫ್ ಬರ್ತ್ ನಂಬರ್ಸ್ ಅಲ್ಲಿ ಇರುವಂತದ್ದು, ನಿಮ್ಮ ಫೋನ್ ನಂಬರ್ ನಂಬರ್ಸ್ ಅಲ್ಲಿ ಇರುವಂತದ್ದು, ನಿಮ್ಮ ಆಧಾರ್ ಕಾರ್ಡ್ ನಂಬರ್ಸ್ ಅಲ್ಲಿ ಇರುತ್ತೆ. ನೀವು ಏನಾದ್ರು ಟ್ರಾವೆಲ್ ಪಾಸ್ಪೋರ್ಟ್ ಮಾಡಿಸ್ಬೇಕಾದ್ರೂ ಅದು ಸಹ ಸಂಖ್ಯೆಗಳಲ್ಲಿ ಇರೋದು. ಪ್ರತಿಯೊಂದು ಸಂಖ್ಯೆಗಳಲ್ಲಿ ಇರುತ್ತೆ. ಅದಕ್ಕೆ ಸಂಖ್ಯಾಶಾಸ್ತ್ರನ ನೀವು ಯಾವಾಗ ನಂಬಿ ಫಾಲೋ ಮಾಡ್ತಿರೋ, ಫಾಲೋ ಮಾಡೋದೇ ಅಷ್ಟೇ ಅಲ್ಲ, ಇಂಪ್ಲಿಮೆಂಟ್ ಮಾಡ್ಬೇಕು. ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗ ಮಾತ್ರನೇ ನೀವು ಅನ್ಕೊಂಡಿರೋ ಒಂದು ಡೆಸ್ಟಿನ ನೀವು ರೀಚ್ ಆಗ್ಬೋದು ಅಂತ ಹೇಳುತ್ತೆ ನಂಬರ್ಸ್. ಅದ್ರಲ್ಲಿ ಫಸ್ಟ್ ಬಂದು ನಿಮ್ಗೆ ನೇಮ್ ಕರೆಕ್ಷನ್ಸ್. ಒಂದ್ ಮನುಷ್ಯ ಇವಾಗ ನಿಮ್ಗೆ ಇವರು ತಮ್ಮ ಹೆಸರು ಸರ್ ಅಂಬರೀಶ್ ಅಂತ ಇಟ್ಟಿದ್ದಾರೆ, ಇಶ್ ಅಂತ ಬಂತು. ಸೊ ನ್ಯೂಮರಾಲಜಿ ಪ್ರಕಾರ ಅವ್ರ ಡೇಟ್ ಆಫ್ ಬರ್ತ್, ನೀವು ಹುಟ್ಟಿರೋ ಡೇಟ್ ಸರ್ 7ನೇ ತಾರೀಕು 7ನೇ ತಿಂಗಳು ಹುಟ್ಟಿದ್ದಾರೆ, 1997 ಏನೋ ಇದೆ. ಸೊ 1990 ಅಂತ ಇದೆ. ಸೊ ಈ ಡೇಟ್ ಆಫ್ ಬರ್ತ್ ನ ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಇವ್ರು ಹುಟ್ಟಿರೋದು 17th. ಸೊ 8 ಬರುತ್ತೆ ಇವರು ಡೇಟ್ ಆಫ್ ಬರ್ತ್. ಸೊ 7 ಅಲ್ವಾ, ಸಾರಿ 7ನೇ ತಾರೀಕು ಹುಟ್ಟಿದ್ದಾರೆ. ಈಗ 7ನೇ ತಾರೀಕು ಹುಟ್ಟಿರೋರಿಗೆ ಯಾವ್ದು ಲಕ್ಕಿ ನಂಬರ್ ಅಂತ ಇರುತ್ತೆ ಇವ್ರ ಪ್ರಕಾರ. ಇವಾಗ ಇವ್ರ ಪ್ರಕಾರ ಇವ್ರಿಗೆ 7ನೇ ತಾರೀಕು ಹುಟ್ಟಿರೋರ್ಗೆ 1 ಮತ್ತೆ 4, 6, 5 ಲಕ್ಕಿ ನಂಬರ್ಸ್ ಇವ್ರಿಗೆ. ಆದ್ರೆ 4 ಅನ್ನೋದು ನಾವು ರಾಹು ಗ್ರಹದ ನಂಬರ್ ಅದು. ಸೊ ಆ ನಂಬರ್ನ ನಾವು ಅಷ್ಟಾಗಿ ಲಕ್ಕಿಯಾಗಿ ತಗೊಳೋದಿಲ್ಲ. ಸೊ ಇವ್ರ ಹೆಸರು ಬಂದು ನಾವು ಕ್ಯಾಲ್ಕುಲೇಟ್ ಮಾಡಿದಾಗ ಆಸ್ ಪರ್ ನ್ಯೂಮರಾಲಜಿ ಒಂದೊಂದು ಆಲ್ಫಾಬೆಟ್ಗೂ ಒಂದೊಂದು ನ್ಯೂಮರಿಕಲ್ ನಾವು ಕಂಪೇರ್ ಮಾಡ್ತೀವಿ. ಅಂದ್ರೆ 1 ಎ ಅಂದ್ರೆ 1 ಆ ತರ ಇರುತ್ತೆ. ಸೊ ಎಲ್ಲ ನಂಬರ್ಸ್ಗೂ, ಎಲ್ಲ ಆಲ್ಫಾಬೆಟ್ಸ್ಗೂ ಒಂದೊಂದು ನಂಬರ್ ಅನ್ನೋದು ಇರುತ್ತೆ. ಸೊ ಅದ್ರ ಪ್ರಕಾರ ಇವರ ಒಂದು ನಮ್ಮ ನೇಮ್ ನ ಕ್ಯಾಲ್ಕುಲೇಟ್ ಮಾಡಿದ್ರೆ ನ್ಯೂಮರಾಲಜಿ ಪ್ರಕಾರ ಆ ಒಂದು ಲಕ್ಕಿ ನಂಬರ್ ಅಲ್ಲಿ ಇದೆಯಾ ಇಲ್ವಾ ಇವರ ಹೆಸರು ಅಂತ ನೋಡ್ತೀವಿ ಫಸ್ಟ್. ಯಾಕಂದ್ರೆ ನೇಮ್ ಇಸ್ ಫೇಮ್, ನೇಮ್ ಇಸ್ ದ ಸ್ವೀಟೆಸ್ಟ್ ಮ್ಯೂಸಿಕ್ ಇನ್ ದ ವರ್ಲ್ಡ್. ನೀವು ರಿಯಾಕ್ಟ್ ಆಗ್ಬೇಕು ಅಂದ್ರೆ ಇವಾಗ ಚಂದನಶ್ರೀ ಅಂದ್ರೆ ನಾನು ರಿಯಾಕ್ಟ್ ಆಗ್ತೀನಿ, ಇಲ್ಲಾಂದ್ರೆ ಹೇ ಅಂದ್ರೆ ಎಲ್ಲರೂ ತಿರುಗಿ ನೋಡ್ತಾರಲ್ವಾ. ಸೊ ನಿಮ್ಮ ಹೆಸರು ಪ್ರತ್ಯೇಕವಾಗಿರುತ್ತೆ ಎಲ್ಲರಿಗೂ. ಇವಾಗ ಸುರೇಶ್, ಬರೀ ಸುರೇಶ್ ಅಂದ್ರೆ ಒಂದೇ ಹೆಸರು ಇರುತ್ತೆ. ಅದಕ್ಕೆ ಮುಂದೆ ನಿಮ್ ತಂದೆ ಇದು ಇಲ್ಲ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಏನೋ ಒಂದು ಇನಿಷಿಯಲ್ಸ್ ಅಂತ ಕೊಟ್ಟಿರ್ತೀವಿ. ಸೊ ಡಿಫ್ರೆಂಟ್, ಒಬ್ಬೊಬ್ಬರ ಹೆಸರು ಒಂದೊಂದು ಡಿಫ್ರೆಂಟ್ ಎನರ್ಜೀಸ್, ವೈಬ್ರೇಷನ್ಸ್ ಪ್ರೊಡ್ಯೂಸ್ ಮಾಡುತ್ತೆ ನ್ಯೂಮರಾಲಜಿಯಲ್ಲಿ. ಸೊ ನಾವು ಮುಖ್ಯವಾಗಿರೋದು ನೇಮ್ ಇಸ್ ಫೇಮಸ್. ನೀವು ನೇಮ್ ಚೆನ್ನಾಗಿದ್ರೆ ಒಂದು ವ್ಯಕ್ತಿ ಎಷ್ಟು ಫೇಮಸ್ ಆಗ್ತಾರೆ ಅಂದ್ರೆ ಅಂಬಾನಿ ಲೆವೆಲ್ ಕೂಡ ಹೋಗ್ತಾರೆ. ಈಗ ನಾವು ಒಂದು ಹೆಸರನ್ನ ನೇಮ್ ತಗೊಂಡ್ರೆ ಇವಾಗ ನಾವು ಸೆಲೆಬ್ರಿಟೀಸ್ ಎಷ್ಟೋ ಜನ ಚೇಂಜ್ ಆಗಿದಾರಲ್ವಾ, ಚೇಂಜ್ ಮಾಡ್ಕೊಂಡಿದಾರಲ್ವಾ ಅವ್ರ ಹೆಸರುಗಳನ್ನ. ಫಿಲ್ಮ್ ಫೀಲ್ಡ್ ಬಂದ್ಮೇಲೆ ಅವ್ರಿಗೆ ಅಷ್ಟು ಸಕ್ಸಸ್ ಆಗಿಲ್ಲ. ಆ ಸಕ್ಸಸ್ ನ ಪಡೆಯೋದಕ್ಕೋಸ್ಕರ ಅವ್ರ ಏನ್ ಮಾಡಿದ್ದಾರೆ, ಅವರ ಹೆಸರಲ್ಲಿ ನೇಮ್ ಸ್ಪೆಲ್ಲಿಂಗ್ಸ್ ಚೇಂಜ್ ಮಾಡ್ಕೊಂತಾರೆ. ಒಂದು ಅಕ್ಷರ ತೆಗಿಬಹುದು ಅಥವಾ ಒಂದು ಅಕ್ಷರನ ಆಡ್ ಮಾಡ್ಬೋದು, ಆ ರೀತಿ ಮಾಡ್ತಾರೆ. ಅದನ್ನ ನಾವು ನೇಮ್ ಕರೆಕ್ಷನ್ ಅಂತ ಹೇಳ್ತೀವಿ. ನೇಮ್ ಕರೆಕ್ಷನ್ ಮಾಡಿಸ್ಕೋಬಹುದು. ಅಥವಾ ಈಗ ಹುಟ್ಟಿರೋ ಮಕ್ಕಳಿಗೆ ಮುಖ್ಯವಾಗಿ ಹೇಳ್ತಾ ಇದ್ದೀನಿ ನಿಮ್ ಸುಮನ್ ಟಿವಿ ಮೂಲಕ, ಈ 2000 ಇಂದ ಹುಟ್ಟಿರೋ ಮಕ್ಕಳಿಗೆ ವೈಬ್ರೇಷನ್ಸ್ ಇಲ್ಲ, ಎನರ್ಜೀಸ್ ಇಲ್ಲ, ಫ್ರೀಕ್ವೆನ್ಸೀಸ್ ಇಲ್ಲ. ಯಾವಾಗ ನೋಡೋ ಹಠ, ದೊಡ್ಡವ್ರ ಮಾತು ಕೇಳೋದಿಲ್ಲ. ಸೊ ನೇಮ್ ಇಸ್ ಫೇಮ್. ಆ ನೇಮ್ ಅನ್ನೋದು ಕರೆಕ್ಟ್ ಆಗಿ ಇದ್ರೆ ಮಾತ್ರನೇ ನೀವು ಸಕ್ಸಸ್ ನ ಪಡಿತೀರಾ. ಎಷ್ಟೋ ಜನ ಸೆಲೆಬ್ರಿಟೀಸ್ ನಮ್ ಕನ್ನಡ ಮೂವೀಸ್ ಅಲ್ಲಾಗಿರ್ಬೋದು, ತೆಲುಗು ಮೂವೀಸ್ ಅಲ್ಲಾಗಿರ್ಬೋದು, ದರ್ಶನ್ ಚೇಂಜ್ ಮಾಡ್ಕೊಂಡಿದ್ದಾರೆ ಅವ್ರ ಹೆಸರನ್ನ. ಯಶ್ ಅವ್ರ ಹೆಸರು ನವೀನ್ ಕುಮಾರ್ ಗೌಡನೋ ಏನೋ ಇದೆ, ಅವರು ಯಶ್ ಅಂತ ಇಟ್ಕೊಂಡ್ರು. ಅಂಡ್ ಕರಿಷ್ಮಾ ಕಪೂರ್, ಅಮಿತಾಬ್ ಬಚ್ಚನ್ ಇಂದ
ತುಂಬಾ ಜನ ಚಿರಂಜೀವಿ, ಇವಾಗ ನೋಡಿ ಅವರು ಶಿವಶಂಕರ್ ವರಪ್ರಸಾದ್ ಅವ್ರ ಹೆಸರು, ಅವರು ಚಿರಂಜೀವಿ ಆಗಿ ಚೇಂಜ್ ಮಾಡಿದ್ಮೇಲೆನೆ ಅವ್ರಿಗೆ ಮೂವೀಸ್ ಎಲ್ಲ ಹಿಟ್ ಆಯ್ತು. ಸೂಪರ್ ಸ್ಟಾರ್ ರಜನಿಕಾಂತ್ ಅವರು ಅಷ್ಟೇ, ಅವರ ಹೆಸರು ಬೇರೆ ಇದೆ, ಚೇಂಜ್ ಮಾಡ್ಕೊಂಡ್ರು. ನೀವು ಎಷ್ಟೋ ಸೆಲೆಬ್ರಿಟೀಸ್ ನ VIP ನ ನಾವು ನೋಡ್ತೀವಿ, ಅವರು ಹೆಸರು ಬದಲಾವಣೆ ಆದ್ಮೇಲೆ ಸಕ್ಸಸ್ ನ ಕಂಡಿದ್ದಾರೆ ಜೀವನದಲ್ಲಿ. ಅದೇ ರೀತಿ ನೀವು ಅಷ್ಟೇ ಫಸ್ಟ್ ಒಂದು ನ್ಯೂಮರಾಲಜಿಸ್ಟ್ ಹೋದಾಗ ನಿಮ್ ಹೆಸರು ಕರೆಕ್ಟ್ ಆಗಿ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಅಂದ್ರೆ ತುಂಬಾ ಕಷ್ಟ ಪಡ್ತಾ ಇದೀವಿ. ಅವಾಗ ಯೂಶಲಿ ಏನ್ ಮಾಡ್ತಾರೆ ಜನ, ನಾನ್ ಕಷ್ಟ ಪಡ್ತಾ ಇದ್ದೀನಿ, ನನ್ ಕೈಲಿ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ತುಂಬಾ ನೋವು ತಿಂತಾ ಇರ್ತಾರೆ. ಅದ್ರ ಬದಲು ನಾನ್ ಯಾಕೆ ಈ ಕಷ್ಟದಲ್ಲಿ ಇದ್ದೀನಿ, ನಾನು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀನಿ, ಆದ್ರೆ ಆ ಕಷ್ಟಕ್ಕೆ ತಕ್ಕ ಒಂದು ಪ್ರತಿಫಲ ನಂಗೆ ಸಿಗ್ತಾ ಇಲ್ಲ ಅನ್ಕೊಂಡಾಗ ಒಂದು ನ್ಯೂಮರಾಲಜಿಸ್ಟ್ ನ ಕನ್ಸಲ್ಟ್ ಆಗಿ ನಿಮ್ ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ, ನೇಮ್ ಕರೆಕ್ಟ್ ಆಗಿದೆಯಾ ಅಲ್ವಾ ನೋಡಿ. ಸೆಕೆಂಡ್, ಮೊಬೈಲ್ ನ್ಯೂಮರಾಲಜಿ ಅನ್ನೋದು ತುಂಬಾ ಎಫೆಕ್ಟ್ ಆಗ್ತಾ ಇದೆ. ಡೆಫಿನೆಟ್ಲಿ ನಂಬರ್ಸ್ ನಿಮ್ ಮೇಲೆ ಪ್ರಭಾವ ಬೀರತ್ತೆ ಸರ್. ಅಷ್ಟು ಒಂದು ನಂಬರ್, ನೀವು ಮೊಬೈಲ್ ನಂಬರ್, ಇವಾಗ ನಿಮ್ಗೆ ಒಂದು ಫೋನ್ ತಗೊಂತೀರಾ, ಅದಕ್ಕೆ ನಂಬರ್ ಬೇಕೇ ಬೇಕು. ಅದ್ ನಿಮ್ ಮಕ್ಳು ಕೊಡ್ತೀರಾ, ಹೆಂಡತಿ ಕೊಡ್ತೀರಾ, ಅಥವಾ ತಾವೇ ತಗೊಂತೀರೋ, ನಂಬರ್ ಬೇಕೇ ಬೇಕಲ್ಲ. ನೀವೇನ್ ಮಾಡ್ತೀರಾ, ನ್ಯೂಮರಾಲಜಿ ಬಗ್ಗೆ ಏನು ಗೊತ್ತಿರಲ್ಲ, ನಿಮ್ಗೆ ನಾಲೆಜ್ ಇಲ್ಲ, ನೀವೇನ್ ಮಾಡ್ತೀರಾ, ಆಗ ಡೈರೆಕ್ಟ್ ಆಗಿ ಹೋಗಿ ಸಿಮ್ ಅಂಗಡಿಗೆ ಹೋಗ್ತೀರಾ, ಅದು ವೋಡಾಫೋನ್ ಆಗಿರ್ಬೋದು, ಏರ್ಟೆಲ್ ಆಗಿರ್ಬೋದು, ಜಿಯೋ ಆಗಿರ್ಬೋದು, ಹೋಗ್ತೀರಾ, ಅಲ್ಲಿ ಒಂದು ನಂಬರ್ ಕೊಡಿ ಸರ್ ಅಂತಾರ, ನೀವು ತಗೊಂತೀರಾ, ಅದು ಯಾವ್ದೋ ಒಂದು ಫ್ಯಾನ್ಸಿ ನಂಬರ್, 333 ಇಲ್ಲ 444 ಇರೋದು, ಇಲ್ಲ 555 ಇರೋದು, ಇಲ್ಲ ಮಾಮೂಲಿ ಗೊತ್ತಿರಲ್ಲ ಯಾವ್ದೋ ನಂಬರ್ಸ್ ಇರೋದು, ಝೀರೋಸ್ ಇರೋದು, ಯಾವ್ದೋ ಅವ್ರು ಕೊಟ್ಟಿದ್ದು ನೀವು ತಗೊಂಡ್ ಬಂದಿದ್ದು. ಅದ್ ಮನೆ ಬಂದ್ಮೇಲೆ ಆ ನಂಬರ್ ಆಕ್ಟಿವೇಟ್ ಆದ್ಮೇಲೆ 1 or 2 ಡೇಸ್ಗೆ ನಿಮ್ ಮನೆಯಲ್ಲಿ ನೀವು ಚೆನ್ನಾಗಿದ್ದೀರಾ, ಗಂಡ ಹೆಂಡತಿ ತುಂಬಾ ಚೆನ್ನಾಗಿರ್ತೀರಾ, ಅದುವರೆಗೂ ಗಂಡ ಹೆಂಡತಿ ತುಂಬಾ ಪ್ರೀತಿಯಿಂದ ಚೆನ್ನಾಗಿದ್ದೀರಾ. ಆ ನಂಬರ್ ಬಂದಾದ್ಮೇಲೆ ನಿಮ್ ಮಧ್ಯೆ ಜಗಳಗಳು ಸ್ಟಾರ್ಟ್ ಆಗತ್ತೆ. ಅಷ್ಟೊಂದು ಇಂಪ್ಲಿಮೆಂಟ್ ಆಗುತ್ತೆ ನಿಮ್ಮ ಒಂದು ನೀವು ಯೂಸ್ ಮಾಡೋ ಒಂದು ಮೊಬೈಲ್ ನಂಬರ್. ಅಷ್ಟೇ ಅಲ್ಲ, ಗಂಡ ಹೆಂಡತಿನೇ ಅಲ್ಲ, ಆರೋಗ್ಯ ಸಮಸ್ಯೆಗಳು ಬರುತ್ತೆ. ಕಂಪ್ಲೀಟ್ HRCM ಅಂತ ಹೇಳ್ತೀವಿ. H ಅಂದ್ರೆ ಹೆಲ್ತ್, HR ಅಂದ್ರೆ ರಿಲೇಶನ್ಶಿಪ್ಸ್, ಅದು ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳ ರಿಲೇಶನ್ ಆಗಿರ್ಬೋದು, ಪೇರೆಂಟ್ಸ್ ಆಗಿರ್ಬೋದು, ಸಂಬಂಧಿಕರು ಆಗಿರ್ಬೋದು. ಸೊ ರಿಲೇಶನ್ಶಿಪ್ ಪ್ರಾಬ್ಲಮ್ಸ್ ಬರುತ್ತೆ. C ಅಂದ್ರೆ ಕೆರಿಯರ್, ಜಾಬ್, ಬಿಸ್ನೆಸ್ ಎಲ್ಲ ಇನ್ಕ್ಲೂಡ್ ಆಗುತ್ತೆ. ಅದ್ರಲ್ಲಿ ಕೂಡ ನಿಮ್ಗೆ ಪ್ರಮೋಷನ್ ಇರಬಹುದು, ಜಾಬ್ ಹೋಗ್ಬೋದು, ಇರೋ ಜಾಬ್ ಕೂಡ ಹೋಗ್ಬೋದು, ಅಥವಾ ಡಿಪ್ರಮೋಟ್ ಆಗ್ಬೋದು, ಏನಾದ್ರೂ ನಡೀಬಹುದು. ಬಿಸ್ನೆಸ್ ಮಾಡ್ತಾ ಇದ್ರೆ ಚೆನ್ನಾಗಿ ಸಕ್ಸಸ್ಫುಲ್ ಆಗಿ ನಡೀತಾ ಇರತ್ತೆ, ಅದು ಲಾಕ್ ಡೌನ್ ಆಗೋ ಒಂದು ಪರಿಸ್ಥಿತಿ ಕೂಡ ಬರುತ್ತೆ. ಆ ಒಂದು ಇದು ಎಫೆಕ್ಟ್ ನೀವು ಯೂಸ್ ಮಾಡೋ ಒಂದು ಮೊಬೈಲ್ ನಂಬರ್ಸ್ ಮಾಡುತ್ತೆ. ಸೊ ಇನ್ನು ಏನ್ ಕೊಡ್ಬೇಕು ಸರ್ ನಿಮ್ಗೆ ಪ್ರೂಫ್ ನ್ಯೂಮರಾಲಜಿ ಬಗ್ಗೆ? ಇಷ್ಟೋ ಕಣ್ಮುಂದೆ ನಾವು ಸತ್ಯನ ಹೇಳ್ತಾ ಇದೀವಲ್ಲ. ಸೊ ಡೆಫಿನೆಟ್ಲಿ ಮೊಬೈಲ್ ನ್ಯೂಮರಾಲಜಿ ಅನ್ನೋದು ಕೂಡ ನಿಮ್ಗೆ ವೆರಿ ಇಂಪಾರ್ಟೆಂಟ್. ನಿಮ್ ಮೊಬೈಲ್ ನಂಬರ್ಸ್ ನ ಚೆಕ್ ಮಾಡಿಸ್ಕೊಳ್ಳಿ. ಸೆಕೆಂಡ್ ಸ್ಟೆಪ್. ಥರ್ಡ್ ಬಂದು ನಿಮ್ಗೆ ವೆಹಿಕಲ್ ನಂಬರ್ಸ್. ಇವಾಗ ಮನುಷ್ಯ 100 ವರ್ಷ ಆಯುಷ್ಪೂರ್ವಕವಾಗಿ ನಾವು ಚೆನ್ನಾಗಿರ್ಬೇಕು ಫ್ಯಾಮಿಲಿ ಜೊತೆ ಅನ್ನೋದು ಎಲ್ಲರ ಆಸೆ. ಆದ್ರೆ ನೀವು ತಗೊಳ್ಳೋ ಒಂದು ವೆಹಿಕಲ್ ನಂಬರ್ಸ್ ಸರಿ ಇಲ್ಲ ಅಂದ್ರೆ ರೋಡ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಬೆಳಗ್ಗೆ ಹೋದವರು ರಾತ್ರಿ ಬರ್ತಾರೋ ಇರೋ ಅಂತ ನಿಮ್ ಮನೆಯಲ್ಲಿ ಇರೋರು ಈ ಒಂದು ಜನರೇಷನ್ ಎಸ್ಪೆಷಲಿ ಇವಾಗ ಇರೋ ಟ್ರಾಫಿಕ್ ಆಗಿರ್ಬೋದು ಬೆಂಗಳೂರಲ್ಲಿ ಎಲ್ಲಾ ಕಡೆ ನಾಟ್ ಓನ್ಲಿ ಬ್ಯಾಂಗ್ಳೂರ್, ಜನಸಂಖ್ಯೆ ಹೆಚ್ಚಾದಂಗೆ ಈ ವೆಹಿಕಲ್ಸ್ ಕೂಡ ಹೆಚ್ಚಾಗ್ತಾ ಇದೆಯಲ್ವಾ. ಸೊ ನಂಬರ್ ಸರಿ ಇಲ್ಲ ಅಂದ್ರೆ ಸಾಕಷ್ಟು ಸಾಕ್ಷಿಗಳಿದೆ ನಮ್ಮ ಹತ್ರ. ನಂಬರ್ ಸರಿ ಇಲ್ಲದೆ ಇರೋರು, ಅದು ಲಾರಿ ಆಗಿರ್ಬೋದು, 4 ವೀಲರ್ಸ್, ನೀವು ಯಾವ ವೆಹಿಕಲ್ಸ್ ಆದ್ರೂ ಆಗಿರ್ಬೋದು, ನಂಬರ್ ಸರಿ ಇಲ್ವಾ ಡೆಫಿನೆಟ್ ಆಗಿ ನಿಮ್ಗೆ ಅನಾಹುತಗಳು ಆಗ್ಲೇ ಆಗುತ್ತೆ. ಅದು ಆಕ್ಸಿಡೆಂಟ್ ಅಂತ ಅಲ್ಲ, ಬೇರೆ ಇವಾಗ ಹೋಗ್ತಾ ಇರ್ತೀರಾ, ಸುಮ್ನೆ ಟಚ್ ಮಾಡ್ತಾರೆ, ಅಲ್ಲಿ ಇಬ್ರು ಕಿತ್ತಾಡ್ಕೊಂತೀರಾ ಅಂತ ಸಹ ಆಗುತ್ತೆ. ಅಂಡ್ ನಂಬರ್ ಸರಿ ಇಲ್ಲ ಅಂದ್ರೆ ನೀವು ಬೈಕ್ ಇಟ್ಟಿರ್ತೀರಾ, ಅಲ್ಲೇ ಕಳ್ತನ ಕೂಡ ಆಗೋ ಒಂದು ಚಾನ್ಸಸ್ ಇರುತ್ತೆ. ಸೊ ಕಳ್ಳರು ಕೂಡ ಎತ್ಕೊಂಡ್ ಬಂದು ಥೆಫ್ಟ್ ಮಾಡ್ಬೋದು ನಿಮ್ ವೆಹಿಕಲ್ಸ್ ನ. ಈ ರೀತಿ ಇರುತ್ತೆ ವೆಹಿಕಲ್ ನಂಬರ್ ಸರಿ ಇಲ್ಲ ಅಂದ್ರೆ. 4ನೇದು ಬಂದು ಬ್ಯಾಂಕ್ ಅಕೌಂಟ್. ಎಲ್ಲ ನೀನು ನೇಮ್ ಚೆನ್ನಾಗಿದೆ, ಮತ್ತೆ ಒಳ್ಳೆ ಫೋನ್ ನಂಬರ್ ತಗೊಂಡಿದ್ದೀರಾ, ವೆಹಿಕಲ್ ಚೆನ್ನಾಗಿದೆ, ನೀವು ಸಂಪಾದನೆ ಮಾಡಿರೋ ದುಡ್ಡು ನಿಮ್ಗೆ ಸೇವ್ ಮಾಡಕ್ ಆಗ್ತಾ ಇಲ್ಲ, ನಿಮ್ ಅಕೌಂಟ್ ನಂಬರ್ ಸರಿ ಇಲ್ಲ ಅಂದ್ರೆ ಅದು ಸೇವ್ ಆಗೋದಿಲ್ಲ. ಸೇವ್ ಆಗಲ್ಲ ಅಂದ್ರೆ ಇಲ್ಲಿ ಬರೋದು ಇಲ್ಲಿ ಖರ್ಚು ಮಾಡ್ತಾ ಬಿಟ್ರೆ ನಿಮ್ಗೆ ಇಲ್ಲಿ ಫ್ಯಾಮಿಲಿಗೂ ಏನ್ ಮಾಡಕ್ ಆಗಲ್ಲ, ರೊಟೇಟ್ ಮಾಡಕ್ ಹೋಗಿಲ್ಲ, ಬೇರೆ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡಕ್ಕೂ ಆಗೋದಿಲ್ಲ. ಈ ರೀತಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಇರುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಲಕ್ಕಿಯಲ್ಲಿ ಇದ್ರೆ ಆ ನಂಬರ್ ದುಡ್ಡನ್ನ ಆಕರ್ಷಣೆ ಮಾಡುತ್ತೆ ಅಂಡ್ ಸೇವ್ ಸಹ ಮಾಡಬಹುದು. ಅದಕ್ಕಾಗಿ ನಾವು ಲಕ್ಕಿ ಬ್ಯಾಂಕ್ ಅಕೌಂಟ್ ನಂಬರ್ ಅನ್ನೋದು ಮನುಷ್ಯನಿಗೆ ಬೇಕು.
ಲಾಸ್ಟ್ ಎಲ್ಲ ಚೆನ್ನಾಗಿದೆ, ಆದ್ರೆ ಮನೆಯಲ್ಲಿ ವೈಫ್ ಅಂಡ್ ಹಸ್ಬೆಂಡ್ ರಿಲೇಶನ್ ಸರಿ ಇಲ್ಲ ಅಂದ್ರೆ ನೆಮ್ಮದಿಯಾಗಿರ್ತೀರಾ? ಶಾಂತಿಯಾಗಿ ಮಲಗಕ್ಕಾಗತ್ತಾ? ಮನೆಯಲ್ಲಿ ಯಾವಾಗ್ಲೂ ಕಿತ್ತಾಡ್ತಾ ಇದ್ರೆ ಚೆನ್ನಾಗಿರತ್ತಾ? ಸೊ ಡೈವರ್ಸ್ ವರ್ಗೂ ಸಹ ಕರ್ಕೊಂಡು ಹೋಗುತ್ತೆ ಈ ಒಂದು ಜಗಳಗಳು. ಎಷ್ಟೋ ಎಕ್ಸಾಂಪಲ್ಸ್ ಇದೆ, ಇವಾಗ ನಡೀತಾ ಇದೆ ಸಹ. ಯಾಕೆ ಅಂದ್ರೆ ಮ್ಯಾರೇಜ್ ಡೇಟ್, ಬಿಕಾಸ್ ಆಫ್ ಒಂದು ಮ್ಯಾರೇಜ್ ಡೇಟ್ ಇಂದ ನೀವು ಡೈವರ್ಸ್ ವರ್ಗೂ ಹೋಗುತ್ತೆ. ಡೈವರ್ಸ್ ಸಹ ಆಗೋಗಿರೋರು ತುಂಬಾ ಜನ ಇದ್ದಾರೆ. ರೀಸೆಂಟ್ ಆಗಿ ನಮ್ಗೆ ಇವರು ತವರೋಣ ನಿವೇದಿತಾ ಅಂಡ್ ಅವರು ಹೆಸರು ಚಂದನ್ ಶೆಟ್ಟಿ. ಸೊ ಅವ್ರದ್ದು ಅಷ್ಟೇ ಮ್ಯಾರೇಜ್ ಡೇಟ್ ಸರಿ ಇಲ್ಲ. ಮ್ಯಾರೇಜ್ ಡೇಟ್ ಸರಿ ಇಲ್ಲ ಅಂದ್ರೆ ಈ ರೀತಿ ಆಗತ್ತೆ. ಅಂಡ್ ಡೇಟ್ ಆಫ್ ಬರ್ತ್ ಮುಖ್ಯನೇ. ನೀವ್ ಏನ್ ನೋಡ್ತೀರಾ, ಒಂದು ಮ್ಯಾರೇಜ್ ಡೇಟ್ ನೋಡ್ಬೇಕಾಗತ್ತೆ. ಹುಡುಗ ಹುಡುಗಿದು ಕಂಪ್ಯಾಟಿಬಿಲಿಟಿ ನೋಡ್ಬೇಕಾಗತ್ತೆ. ಹೊಂದಾಣಿಕೆ ಅನ್ನೋದು ಇರತ್ತಲ್ಲ, ಆ ಕಂಪ್ಯಾಟಿಬಿಲಿಟಿ ಹೊಂದಾಣಿಕೆ ಅದು ನೋಡ್ಬೇಕಾಗತ್ತೆ. ನಿಮ್ಮ ರಜೆ ಪ್ರಕಾರ ಹೆಸರು ಚೆನ್ನಾಗಿದ್ಯಾ, ಹುಡುಗ ಹೆಸರು ಚೆನ್ನಾಗಿದೆಯಾ, ಹುಡುಗಿ ಹೆಸರು ಚೆನ್ನಾಗಿದ್ಯಾ, ಎಲ್ಲವನ್ನು ನಾವು ನೋಡಿ ಚೇಂಜಸ್ ಮಾಡ್ಕೊಂಡು ಎಲ್ಲ ಕರೆಕ್ಟ್ ಆಗಿದೆಯಾ ಅಂತ ನೋಡಿ ಮದುವೆ ಮಾಡಿದ್ರೆ ಡೆಫಿನೆಟ್ಲಿ ಅವರು ಸುಖವಾಗಿ 100 ವರ್ಷ ಬಾಳ್ತಾರೆ. ಇವೆಲ್ಲ ಏನು ಇಷ್ಟು ಸ್ಟೆಪ್ಸ್ ಇದೆ ನೋಡಿ, ಪಂಚರತ್ನಗಳು ಅಂತ ಹೇಳಿದ್ನಲ್ಲ, ಈ ಪಂಚರತ್ನಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನ ನೀವು ಯಾರು ಫಾಲೋ ಮಾಡ್ತೀರೋ ಡೆಫಿನೆಟ್ಲಿ ಹೇಳ್ತೀನಿ, 110% ಹೇಳ್ತೀನಿ, ನೀವ್ ಅನ್ಕೊಂಡಿ ಇರೋ ಒಂದು ರಿಲೇಶನ್ ಚೆನ್ನಾಗಿರತ್ತೆ. ನಿಮ್ಮ ಒಂದು ಡೆಸ್ಟಿನಿ ಫ್ಯೂಚರ್ ನೀವೇ ಕ್ರಿಯೇಟ್ ಮಾಡ್ಕೊಂಡು ಹೇಗಿರ್ಬೇಕೋ, ಯಾವ ರಿಚ್ನೆಸ್ ಪಡಿಬೇಕೋ ಆ ರಿಚ್ನೆಸ್ ಪಡಿತೀರಾ, ಸಕ್ಸಸ್ ಆಗ್ತೀರಾ, ದುಡ್ಡು ಸಂಪತ್ತು ಅಷ್ಟು ಐಶ್ವರ್ಯಗಳನ್ನ ಪಡಿತೀರಾ. ಇವೆಲ್ಲ ಫಾಲೋ ಆದ್ರೆ ಮಾತ್ರನೇ. ಅಂದ್ರೆ ಒಟ್ಟಾರೆಯಾಗಿ ಮನುಷ್ಯನಿಗೆ ಪಂಚರತ್ನಗಳು ಈ ಪಂಚಭೂತಗಳ ಜೊತೆ ಇರ್ತವೆ. ಅದರ ಜೊತೆಯಲ್ಲೇ ನಮ್ಮ ಭವಿಷ್ಯನು ಕಟ್ಕೊಬೇಕು. ಮಾನಸಿಕ ನೆಮ್ಮದಿ ಅನ್ನೋದು ಈ 5 ರೀತಿಯಲ್ಲೂ ಇರ್ತವೆ. ಹೌದು, ವಿದ್ಯೆ, ಧನ, ಸಂಪತ್ತುಗಳ ಜೊತೆಗೆ ಈ ಸಂಖ್ಯಾಶಾಸ್ತ್ರದಲ್ಲಿರುವಂತ ನಿಯಮಗಳನ್ನ ಪಾಲಿಸಿದ್ರೆ ನಾವು ಚೆನ್ನಾಗಿರ್ತೀವಿ ಅನ್ನೋದನ್ನ ತಾವು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ. ಹೌದು ಸರ್. ವೀಕ್ಷಕರೇ, ಇಲ್ಲಿವರೆಗೂ ನಮ್ಮ ಪಂಚರತ್ನಗಳು ಸಂಖ್ಯಾಶಾಸ್ತ್ರದ ಹಿನ್ನೆಲೆಯಲ್ಲಿ ನಮ್ಗೆ ಇಷ್ಟವರೆಗೂ ತಿಳಿಸ್ಕೊಟ್ಟಿದ್ದಾರೆ. ಈಗ ನಮ್ಮ ಮುಂದಿರುವಂತಹ ಪ್ರಶ್ನೆಗಳು: ನಮ್ಮ ಹೆಸರು ಚೆನ್ನಾಗಿದೆಯಾ, ನಾವು ಬಳಸ್ತಾ ಇರುವಂತ ಮೊಬೈಲ್ ನಂಬರ್ ಕರೆಕ್ಟ್ ಇದೆಯಾ, ನನ್ನ ಭವಿಷ್ಯನ ರೂಪಿಸ್ಕೊಳ್ಳೋದಕ್ಕೆ ನನ್ನ ವೆಹಿಕಲ್ ನಂಬರ್ ಕರೆಕ್ಟ್ ಇದೆಯಾ, ಈ ತರದ ಯಾವುದೇ ಅನುಮಾನಗಳು ನಿಮ್ಗೆ ಕಾಡ್ತಾ ಇದ್ರೆ ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ನೇರವಾದ ಸೊಲ್ಯೂಷನ್ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಥ್ಯಾಂಕ್ ಯು.